ವೀಕೆಂಡ್ ಬಂದರೆ ಸಾಕು ಎಲ್ಲನ ಆಚೆ ಹೋಗೋಣ, ಯಾವುದನ್ನು ಈವೆಂಟ್ ನಡೀತಾ ಇದೆಯಾ ಅಂತ ನಮ್ಮ ಬೆಂಗಳೂರಲ್ಲಿ ಯಾವಾಗಲೂ ಟ್ರೆಂಡಿಂಗ್ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಎಲ್ಗುರು ಓಡ್ತಿದ್ಯಾ, ನಾನು ಇವತ್ತು ಅವರೇ ಬೆಳೆ ಮೇಳ ನಡೀತಾ ಇದೆ ನೋಡೋಣ ಅಂತ ಬಂದೆ. ಸೊ ನ್ಯಾಷನಲ್ ಕಾಲೇಜ್ ಮೆಟ್ರೋ ಪಕ್ಕಾನೇ ನಡೀತಾ ಇದೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇತ್ತು. ಸೊ ನೋಡೋಣ ಹೆಂಗಿರುತ್ತೆ ಅವರೇ ಬೆಳೆ ಮೇಳ ಅಂತ ನಾನು ಬಂದೆ. ಫಸ್ಟ್ ಟೈಮ್ ಬಂದಿರೋದು ವಾಸವಿ ಅವರೇ ಬೆಳೆ ಮೇಳ ಅಂತ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ. 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಈ ಒಂದು ಮೇಳ ಚೆನ್ನಾಗಿ ನಡೀತು. ಸೊ ಅವರೇ ಬೇಳೆ ಗೋಬಿ ಮತ್ತು ರುಮಾಲಿ ರೋಟಿ ಟ್ರೈ ಮಾಡೋಣ ಅಂಥೇಳಿ. ಅಕ್ಕಿ ರೊಟ್ಟಿ ಏನು ಗುರು ಜನ ರಶ್ಶು, ವೀಕೆಂಡಲ್ಲಿ ಮಾತ್ರ ಬರಬಾರ್ದು, ಎಲ್ಲದಕ್ಕೂ ಅವರೆಕಾಳು ಹಾಕ್ತಾರೆ. ಪ್ರೈಸಸ್ ಎಲ್ಲ ಅಫೋರ್ಡಬಲಾಗೇ ಇದೆ. ಸೊ ಇನ್ನು ಜನ ನೋಡಬೇಕು ಅಂದರೆ ಓಹೋ ಜನಸಾಗರ. ಸಾಟರ್ಡೆ ಸಂಡೇ ಬಂತು ಅಂದರೆ ಅದೇನು ಜನನೋ, ಏನು ಸಿಕ್ಕಿದ್ರೂ ಹೋಗ್ಬಿಡ್ತಾರೆ ಅನ್ಸುತ್ತೆ ನಮ್ಮ ಜನ. ಎಷ್ಟು ಜನ ಇದ್ರು ಗುರು, ಅದನ್ನ ಎಂಜಾಯೇ ಮಾಡೋಕ್ಕಾಗಲ್ಲ ನಾವು ಅವರೇ ಬೇಳೆ ಮೇಳನ. ಓಹೋ ಅವರೇ ಬೇಳೆ ಗೋಬಿ, ಅವರೇ ಬೇಳೆ ವೈಟ್ ರೈಸ್, ಅವರೇ ಬೇಳೆ ಸಾರು, ಅವರೇ ಬೇಳೆ ಒತ್ತು ಶಾವಿಗೆ, ಅವರೇ ಬೇಳೆ ಬಿರಿಯಾನಿ, ಅವರೇ ಬೇಳೆ ಬಾತ್, ಅವರೇ ಬೇಳೆ ಪಲಾವ್, ಅವರೇ ಬೇಳೆ ಚಿತ್ರಾನ್ನ. ಇದು ಬಿಲ್ಲಿಂಗ್ ಕೌಂಟರ್. ಬಿಲ್ಲಿಂಗ್ ಕೌಂಟ್ರಲ್ಲಿ ಹಿದ್ಕಿದ ಬೇಳೆ ಬೊಡ್ಡ, ಅವರೇ ಬೇಳೆ ಮಸಾಲೆ ವಡೆ. ಆಹಾ, ಅವರೇ ಬೇಳೆಲಿ ಇಷ್ಟೊಂದೆಲ್ಲ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ ಗುರು. ಟೇಸ್ಟ್ ಮಾಡ್ಬಿಡೋಣ. 2 ಬೋಂಡ ತಗೊಳಕ್ಕೆ 1 ಅವರ್ ಕಾದಿದ್ದೀನಿ. 30 ರೂಪಾಯಿ ಬೋಂಡ, 2 ಬೋಂಡ ತಗೊಳಕ್ಕೆ. ಅವರೇ ಬೇಳೆ ಮೇಳ ಅಂತ ಹೇಳ್ಬಿಟ್ಟು ಓಹೋ ಜನ ಸಾಗರ. ಯಾವುದು ತಗೊಳಕ್ಕಾಗಲ್ಲ, ವೀಕೆಂಡಲ್ಲಿ ಮಾತ್ರ ಬರಕ್ಕೆ ಹೋಗ್ಬಿಡಿ ಆಯ್ತಾ. ಬೇರೆ ದಿವಸಲ್ಲಿ ಬಂದರೆ ಮೋಸ್ಟ್ಲಿ ಚೆನ್ನಾಗಿರ್ಬೋದೇನೋ. ಎಷ್ಟು ಜನ ಗುರು, ಒಂದೊಂದು ಕೌಂಟ್ರಲ್ಲೂ ½ ಕಿಲೋಮೀಟರ್ ರಶ್ ಇದೆ. ಕಷ್ಟ ವೀಕೆಂಡ್ ಬಂದರೆ. ವೀಕ್ ಡೇ ಬನ್ನಿ, 10ನೇ ತಾರೀಕುವರೆಗೂ ಇರುತ್ತಂತೆ, ಎಂಜಾಯ್ ಮಾಡ್ಬೋದು. ಬಟ್ ಎಲ್ಲ ಸ್ಟಾಲ್ಸು ಇದೆ. ಅವರೇ ಬೇಳೆ ಸ್ವೀಟ್ ಕೌಂಟ್ರ್ ಇದೆ, ಅಕ್ಕಿ ರೊಟ್ಟಿ ಇದೆ, ಸೊ ಬಜ್ಜಿ ಇದೆ, ಬೋಂಡ ಇದೆ, ಎಲ್ಲ ಸ್ಟಾಲ್ ಸಿಗುತ್ತೆ. ಬಟ್ ಜನ ಕಷ್ಟ. ಊಟದ ಟೈಮಲ್ಲಿ ಬೇರೆ ಬಂದ್ಬಿಟ್ಟಿದ್ದೀವಿ ನಾವು. 11:30 12 ಹಂಗೆ ಬಂದ್ವಿ. ಕಷ್ಟ. ಸೊ ಯೋಚನೆ ಮಾಡ್ಕೊಂಡು ಬನ್ನಿ. ಓಕೆ ಸರಿ ನೋಡೋಣ. ತಿನ್ನಕ್ಕಂತೂ ಏನೋ ಜಾಸ್ತಿ ಐಟಮ್ಸ್ ಸಿಗಲಿಲ್ಲ ಅಂತ ಅವರೆಕಾಳು ತೊಗೊಳೋಣ ಅಂತ ಹೋದರೆ ಡಿಫ್ರೆಂಟ್ ವೆರೈಟಿ ಆಫ್ ಅವರೆಕಾಳು ಸಿಕ್ತು. ನೋಡೋಣ ಅಂತ ಒಂದು ಸ್ಪೈಸಿ ಅವರೆಕಾಳನ್ನ ನಾವು ತೊಗೊಂಡ್ವಿ. ಇದಾಗಲ್ಲ ಗುರು, ರಶ್ ಇದೆ ಅಂತ ಹೇಳಿದ ತಕ್ಷಣ ಈ ಒಂದು ಸ್ವೀಟ್ ಕಡೆ ತಿರುಗಿ ನೋಡಿದ್ರೆ ಅವರೇ ಬೇಳೆ ಹಾಕಿ ಸ್ವೀಟ್ ಮಾಡಿದ್ರು. ಮೈಸೂರು ಪಾಕು, ಹಲ್ವಾ, ಒಂದು ಪಫ್ಫು, ಅವರೇ ಬೇಳೆ ಸ್ಪೆಷಲ್ ಸ್ವೀಟ್ ಕೌಂಟರ್ ಅಂತಲೇ ಮಾಡಿಬಿಟ್ಟಿದ್ದಾರೆ. ಐಸ್ ಕ್ರೀಮ್ ಇದೆ, ಬಟ್ಟೆಗಳಿದೆ, ಎಲ್ಲ ಐಟಮ್ಸು ಇದೆ. ಬಟ್ ಎಲ್ಲ ಕಡೆನೂ ರಶ್ ಇತ್ತು ಗುರು. ಒಂಥರ ಪಫ್ಸು ಟ್ರೈ ಮಾಡೋಣ ಅಂತ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ. ಅದು ಓಕೆ, ಚೆನ್ನಾಗಿತ್ತು ಅನಿಸುತ್ತೆ. ಇದು ಬಿಟ್ಟರೆ ಇದಾಗದಿರೋ ಕೆಲಸ. ನಾವೆಲ್ಲ ಏನಿಲ್ಲ, ಮನೇಲಿ ಮಲ್ಕೊಂಡು ರಗ್ಗದ್ಕೊಂಡು ಮಲ್ಕೊಳಕ್ಕೆ ಚಂದ ಅಂತ ವಾಪಸ್ ಮನೆಗೆ ಹೊರಡೋಣ ಅಂತ ಒಂದು ರೌಂಡ್ ಹಾಕೋಣ ಅಂತ ಲಾಸ್ಟಲ್ಲಿ ಜನಗಳ್ನ ರೌಂಡ್ ಹಾಕಿ ಅಂಗಡಿಗಳ್ನೆಲ್ಲ ನೋಡಿ ವಾಪಸ್ಸು ಟಾಟಾ ಬಾಯ್ ಸಿ ಯು ಅನ್ನಂತ ಮನೆ ಕಡೆ ಬಂದೆ. ಟೇಸ್ಟ್ ಓಕೆ ಇದೆ ಗುರು, ಸ್ವಲ್ಪ ಓವರ್ ರೇಟೆಡ್ ಅನಿಸ್ತಾ ಇದೆ. ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ಬಂದರೆ.